ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಬರ್ಕಾತು. ಸರ್ವರಿಗೂ ಬಕ್ರೀದ್ ಶುಭಾಶಯಗಳು. ಈದ್ ಮುಬಾರಕ್. ತಕಬ್ಬಲಲ್ಲಾಹು ಮಿನ್ನಾ ಮಿನ್ಕುಂ ಕುಲ್ಲ ಆಮಿನ್ ವ ಅಂತುಂ ಬಿಖೈರ್. ಮಾನ್ಯರೇ, ಲೋಕವೆಂದು ಬಕ್ರೀದಿನ ಸಡಗರದಲ್ಲಿರುವಾಗ ಅದರ ಹಿನ್ನೆಲೆಯ ಬಗ್ಗೆ ಅರಿತುಕೊಳ್ಳುವ ಒಂದು ಚಿಕ್ಕ ಪ್ರಯತ್ನವಾಗಿದೆ ಇದು. ರಂಜಾನ್ 30 ದಿವಸಗಳ ಕಾಲ ಉಪವಾಸ ಆಚರಿಸಿ ತಿಂದುಂಡು ಸೃಷ್ಟಿಕರ್ತನಿಗೆ ಸ್ತುತಿಕೀರ್ತನೆಯನ್ನು ಅರ್ಪಿಸಿ ನಡೆಸುವ ಒಂದು ದಿವಸವಾಗಿದೆ ಈದ್ ಉಲ್ ಫಿತರ್ ಅಥವಾ ಕಿರಿಯ ಪೆರ್ನಾಲ್. ಅದರ ನಂತರ ಹಜ್ಜಿನ ತಿಂಗಳಾದ ಹಿಜ್ರ ಕ್ಯಾಲೆಂಡರ್ನ ಕೊನೆಯ ತಿಂಗಳಾದ ದುಲ್ ಹಜ್ಜಿನ 10ನೇ ದಿವಸ ಆಚರಿಸಲ್ಪಡುವಂತಹ ಒಂದು ಪೆರ್ನಾಲ್ ಆಗಿದೆ ಬಕ್ರೀದ್. ಈದ್ ಉಲ್ ಅದ್ಹಾ, ಹಿರಿಯ ಪೆರ್ನಾಲ್ ಎಂದು ಹರಿಯಪಡುತ್ತಿರುವಂತಹ ಈದ್ ಉಲ್ ಅಕ್ಬರ್. ಈ ಬಕ್ರೀದ್ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ಥಾಪಿಸಲ್ಪಟ್ಟಂತಹ ಧರ್ಮವಾಗಿದೆ. ಈ ಇಸ್ಲಾಂ ಧರ್ಮ ಎಂದು ವಿಮರ್ಶಿಸುವವರಿಗೆ ಒಂದು ಸ್ಪಷ್ಟವಾದ ಉತ್ತರವನ್ನು ಕೂಡ ನೀಡುತ್ತಿದೆ. ಅದೇನೆಂದರೆ, ಈ ಬಕ್ರೀದ್ನಲ್ಲಿ ಪೂರ್ಣವಾಗಿಯೂ ಅತ್ಯಂತ ಹೆಚ್ಚಿನ ಭಾಗವು ಕೂಡ ಪ್ರವಾದಿ ಇಬ್ರಾಹಿಂ ಅಲೈಹಿಸ್ಸಲಾಂ ಹಾಗೂ ಇಸ್ಮಾಯಿಲ್ ಅಲೈಹಿಸ್ಸಲಾಂ, ಸಾರಾ ಬೀವಿ, ಹಾಜರ ಬೀವಿಯವರ ಸ್ಮರಣೆಗಳ ನವೀಕರಣವಾಗಿದೆ ನಡೆಯುತ್ತಿರುವುದು. ಅಂದ ಹಾಗೆ ಇಬ್ರಾಹಿಂ ಅಲೈಹಿಸ್ಸಲಾಂರವರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹುಗಿಂತ 3000 ವರ್ಷಗಳಿಗಿಂತ ಮುಂಚೆ ಬಂದು ಹೋದವರಾಗಿದ್ದಾರೆ. ಪ್ರಥಮ ಪ್ರವಾದಿಯು ಮನುಷ್ಯ ಪಿತರು ಆದಂತಹ ಆದಮ್ ಅಲೈಹಿಸ್ಸಲಾಂ ಆ ಕಾಲದಿಂದಲೇ ಅಲ್ಲಾಹನಿಂದ ಸ್ಥಾಪಿಸಲ್ಪಟ್ಟಂತಹ ಧರ್ಮದ ಒಂದು ಮುಂದುವರಿಕೆಯ ಭಾಗವಾಗಿದೆ ಇಸ್ಲಾಂ ಎಂಬುದು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅದರ ಕೊನೆಯ ಕೊಂಡಿಯು ಲೋಕಾಂತ್ಯದವರೆಗೆ ಇರುವಂತಹ ಪ್ರವಾದಿಯಾಗಿದ್ದಾರೆ. ಇನ್ನು ನಡೆಯುತ್ತಿರುವಂತಹ 5 ವಕ್ತ್ ನಮಾಜುಗಳಲ್ಲಿಯೂ ಕೂಡ ಪ್ರವಾದಿ ಇಬ್ರಾಹಿಂ ಅಲೈಹಿಸ್ಸಲಾಮರ ಸ್ಮರಣೆಗಳ ಉಲ್ಲೇಖವಿದೆ. ಮನುಷ್ಯ ಪಿತರಾದ ಆದಮ್ ಅಲೈಹಿಸ್ಸಲಾಮರ ಈ ಲೋಕಕ್ಕೆ ಬಂದಾಗ ಸೃಷ್ಟಿಕರ್ತನ ಆರಾಧನೆ ಬಗ್ಗೆ ಅವರಿಗೆ ಹೊಸ ಕಲ್ಪನೆಗಳಿರಲಿಲ್ಲ. ಪ್ರಕೃತಿದತ್ತವಾದ ರೀತಿಯಲ್ಲಿ ಅವರು ಸೃಷ್ಟಿಕರ್ತನನ್ನು ಆರಾಧಿಸುತ್ತಿದ್ದರು. ನಂತರ ಅವರಲ್ಲಿ ಹೊಸ ಕಲ್ಪನೆಗಳು ಮೂಡಿ ಬಂದಾಗ ಅವರನ್ನು ಸರಿದಾರಿಗೆ ತರುವ ಉದ್ದೇಶಕ್ಕೋಸ್ಕರ ಅಲ್ಲಾಹನು ಪ್ರವಾದಿಗರ ಸಂದೇಶವಾಹಕರ ನಿಯೋಗಿಸಿದನು, ಪರಿಪಾಠವಾಗಿ ಬೆಳೆಸಿಕೊಂಡನು. ಈ ಒಂದು ದೌತ್ಯಕ್ಕಾಗಿ 300ಕ್ಕಿಂತಲೂ ಹೆಚ್ಚು ಸಂದೇಶವಾಹಕರು ನಿಯೋಗಿಸಲಾಯಿತು. ಒಟ್ಟಾರೆ 1,24,000 ಪ್ರವಾದಿ ಸಂದೇಶವಾಹಕರುಗಳನ್ನು ನಿಯೋಗಿಸಲಾಗಿದೆ. ಪ್ರವಾದಿ ಆದಮ್ ಅದರ ಪ್ರಥಮ ಕೊಂಡಿಯು, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದರ ಕೊನೆಯವರು ಆಗಿದ್ದಾರೆ. ಪ್ರಥಮವಾಗಿ ಈ ಸಂದೇಶದೊಂದಿಗೆ, ಈ ದೌತ್ಯದೊಂದಿಗೆ ನಿಯೋಗಿಸಲ್ಪಟ್ಟ ಸಂದೇಶವಾಹಕರಾಗಿದ್ದಾರೆ ಪ್ರವಾದಿ ನೋಹ್. ಅವರು 950 ವರ್ಷಗಳ ಕಾಲ ಜನರನ್ನು ಸರಿದಾರಿ ಕರೆದರು. ಯಾರಿಗೂ ಕೇವಲ 80 ಮಂದಿ ಕೂಡ ಮಾತ್ರ ಅವರಲ್ಲಿ ವಿಶ್ವಾಸವಿರಿಸಿದರು. ಆವಾಗ ನೂಹ್ ಅಲೈಹಿಸ್ಸಲಾಂ ಆ ಜನತೆಯ ಸರ್ವನಾಶಕ್ಕಾಗಿ ಪ್ರಾರ್ಥಿಸಿದರು. ದೊಡ್ಡ ಒಂದು ಪ್ರಳಯ ಉಂಟಾಗಿ ಈ 80 ಮಂದಿ ಹೊರತಾಗಿ ಅಂದಿನ ಇತರ ಎಲ್ಲರೂ ಸರ್ವನಾಶವಾದರು. ಉಲಮಾಗಳ ಅಭಿಪ್ರಾಯದಂತೆ ಇಬ್ರಾಹಿಂ ಅಲೈಹಿಸ್ಸಲಾಮರವರು ತನ್ನ ತವರೂರಾದ ಬ್ಯಾಬಿಲೋನ್ನಲ್ಲಿ ಬೆಳೆದು ಬಂದಾಗ ಅಲ್ಲಿನ ಪರಿಸರ, ಸುತ್ತಮುತ್ತಲ ಜನರು ಆರಾಧಿಸುವಂಥ ಆರಾಧನಾ ಕರ್ಮಗಳು ಸರಿಯಲ್ಲವೆಂದು ಅವರಿಗೆ ತೋಚಿದಾಗ ಅದನ್ನು ಅವರು ವಿರೋಧಿಸಿದರು. ಉದಿಸಿ ಮರೆಯಾಗುತ್ತಿರುವಂತಹ ಸೂರ್ಯ, ಚಂದ್ರ, ನಕ್ಷತ್ರಾದಿಗಳು ಸೃಷ್ಟಿಕರ್ತನಾಗಿರಲು ಸಾಧ್ಯವಿಲ್ಲ, ಅವುಗಳು ಅವನ ಸೃಷ್ಟಿಗಳು ಮಾತ್ರವಾಗಿದೆ ಎಂಬ ಸಂದೇಶವನ್ನು ಜನರಿಗೆ ಅವರು ಮುಟ್ಟಿಸಿದರು. ಅಲ್ಲಾಹನವರಿಗೆ ಕಿರುಪ್ರಾಯದಲ್ಲಿಯೇ ಜ್ಞಾನವನ್ನು ನೀಡಿದನು. ಆವಾಗ ಜನರ ಕಣ್ಣಿಗೆ ಕರಡಾದರು. ಅವರು ಲೋಕವನ್ನೇ ತನ್ನ ಕೈಯಲ್ಲಿ ಎತ್ತುಕೊಂಡಂತಹ ಇಬ್ಬರು ದೈವ ಧಿಕ್ಕಾರಿಗಳಾದ ರಾಜರುಗಳಲ್ಲಿ ನಮ್ರೂದ್ ರಾಜನು ಆಳುತ್ತಿದ್ದಂತಹ ಕಾಲವಾಗಿದ್ದಿತು ಇಬ್ರಾಹಿಂ ಅಲೈಹಿಸ್ಸಲಾಮರ ಕಾಲ. ನಮ್ರೂದನು ತಾನೇ ತನ್ನ
ದೈವವಾಗಿ ಘೋಷಿಸಿಕೊಂಡಿದ್ದನು. ಇಬ್ರಾಹಿಂ ಅಲೈಹಿಸ್ಸಲಾಮರನ್ನು ಶಿಕ್ಷಿಸಲು ತೀರ್ಮಾನಿಸಿದನು. ದೊಡ್ಡ ಅಗ್ನಿಕುಂಡವನ್ನು ಉಂಟು ಮಾಡಿ ಅದಕ್ಕೆ ಎಸೆಯುವ ಪ್ರಾಣವನ್ನು ತಯಾರಿಗೊಳಿಸಿದನು. ಎಲ್ಲವೂ ಸುಸೂತ್ರವಾಗಿ ನಡೆಯಿತು. ಇಬ್ರಾಹಿಂ ಅಲೈಹಿಸ್ಸಲಾಮರ ಅಗ್ನಿಕುಂಡಕ್ಕೆ ಎಸೆಯಲ್ಪಟ್ಟಾಗ ಅವರ ಅದ್ಭುತ ಪ್ರಭಾವ ಎಂಬಂತೆ ಅಗ್ನಿಕುಂಡವನ್ನು ಅಲ್ಲಾಹನು ಗಾರ್ಡನಾಗಿ ಬೃಂದಾವನವಾಗಿ ಮಾರ್ಪಡಿಸಿದನು. ಹಲವಾರು ದಿವಸಗಳ ಕಾಲ ಇಬ್ರಾಹಿಂ ಅಲೈಹಿಸ್ಸಲಾಂ ಅದರಲ್ಲಿ ಕಳೆದು ಪಾರಾಗಿ ಬಂದಾಗ ನಮ್ರೂದನೊಂದಿಗೆ ಸಂವಾದವನ್ನು ಏರ್ಪಡಿಸಿ ಅವನನ್ನು ಸೋಲಿಸಿದರು. ಕೊನೆಯದಾಗಿ ನಮ್ರೂದನು ತನ್ನ ಮೂಗಿನ ಮುಖಾಂತರವಾಗಿ ತನ್ನ ಮೆದುಳಿಗೆ ಪ್ರವೇಶಿಸಿದ ಒಂದು ಸೊಳ್ಳೆಯ ಕಾರಣದಿಂದಾಗಿ ಅದರ ಉಪ್ಪಟವನ್ನು ಸಹಿಸಲಾಗದೆ ಹಲವಾರು ದಿನಗಳ ಕಾಲ ತನ್ನ ತಲೆಯನ್ನೇ ಗೋಡೆಗೆ ಜಜ್ಜುತ್ತಾ ಅತ್ಯಂತ ಹೀನಮಯದ ರೀತಿಯಲ್ಲಿ ಅಂತ್ಯವನ್ನು ಕಂಡನು, ತನ್ನ ನಾಶವನ್ನು ಕಂಡನು. ಅಲ್ಲಿಂದ ಇಬ್ರಾಹಿಂ ಅಲೈಹಿಸ್ಸಲಾಮರ ಪರೀಕ್ಷೆಗಳು ಆರಂಭವಾಗುತ್ತದೆ. ಇಬ್ರಾಹಿಂ ಅಲೈಹಿಸ್ಸಲಾಂ ತನ್ನ ನಾಡನ್ನು ತ್ಯಜಿಸುವ ತೀರ್ಮಾನಕ್ಕೆ ಬಂದರು. ತನ್ನ ಪ್ರಿಯ ಪತ್ನಿಯರಾದ ಸಾರಾ ಬೀವಿಯರೊಂದಿಗೆ ಪ್ಯಾಲೆಸ್ತೇನನ್ನು ಗುರಿಯಾಗಿಸಿಕೊಂಡು ಹೊರಟರು. ದಾರಿ ಮಧ್ಯೆ ಈಜಿಪ್ಟನ್ನು ತಲುಪಿದಾಗ ಅಲ್ಲಿದ್ದ ಶ್ರೀಲಂಪಟ ರಾಜನ ಆದೇಶವಾಗಿದ್ದಿತು. ತನ್ನ ನಾಡಿನ ಮುಖಾಂತರ ಹಾದು ಹೋಗುವ ಯಾವುದೇ ಸುಂದರಿಯಾದ ಸ್ತ್ರೀಯನ್ನು ಆತನ ಅಂತಃಪುರಕ್ಕೆ ತಲುಪಿಸಬೇಕಾಗಿತ್ತು. ಅದರಂತೆ ಇಬ್ರಾಹಿಂ ಅಲೈಹಿಸ್ಸಲಾಮರ ಜೊತೆಗಿದ್ದಂತಹ ಸಾರಾ ಬೀವಿಯರನ್ನು ಆತನ ಅಂತಃಪುರಕ್ಕೆ ತಲುಪಿಸಲಾಗುತ್ತದೆ. ಸಾರಾ ಬೀವಿಯವರು ಅಲ್ಲಿ ಅಲ್ಲಾಹನ ಆರಾಧನೆಯಲ್ಲಿ ಮಗ್ನರಾದರು. ರಾಜನ ಯಾವುದೇ ಆಶೆ ಆಮಿಷಗಳಿಗೆ ಅವರು ಒಳಗಾಗಲಿಲ್ಲ. ಏಕೆಂದರೆ ತನ್ನ ಅಂತ್ಯವು ಸಂಭವಿಸಬಹುದೆಂದು ಅರಿತ ರಾಜನು ಅವರಿಗೆ ಹಾಜರಾ ಬೀಬಿ ಎಂಬ ದಾಸಿಯನ್ನು ಇನಾಮಾಗಿ ಕೊಟ್ಟು ಅಲ್ಲಿಂದ ಬೀಳಿಕೊಟ್ಟರು. ಸಾರಾ ಬೀಬಿರವರು ತನಗೆ ಮಕ್ಕಳ ಉಂಟಾಗದ ಕಾರಣದಿಂದ ಇವರಿಂದಾಗಿ ಆದರೂ ಮಕ್ಕಳುಂಟಾಗಲೆಂಬ ಉದ್ದೇಶದಿಂದ ಹಾಜರವರನ್ನು ಇಬ್ರಾಹಿಂ ಅಲೈಹಿಸ್ಸಲಾಮರಿಗೆ ನೀಡಿದರು. ಇಬ್ರಾಹಿಂ ಅಲೈಹಿಸ್ಸಲಾಂ ಹಾಜರ ಬೀವಿಯನ್ನು ಮದುವೆಯಾಗಿ ಅದರಲ್ಲಿ ಒಂದು ಮಗುನುಂಟಾಯಿತು. ಆವಾಗ ಆ ಮಗು ಮತ್ತು ತಾಯಿಯನ್ನು ತನ್ನಿಂದ ದೂರವಾಗಿಸುವಂತೆ ಸಾರಾ ಬೀವಿ ತನ್ನ ಇಚ್ಛೆಯನ್ನು ಇಬ್ರಾಹಿಂ ಅಲೈಹಿಸ್ಸಲಾಂ ಮುಂದೆ ಹೇಳಿದಾಗ ಇಬ್ರಾಹಿಂ ಅಲೈಹಿಸ್ಸಲಾಮರವರು ಆ ಮಗು ಮತ್ತು ತಾಯಿಯನ್ನು ದೂರದ ನಿರ್ಜಲವಾದ ಮಕ್ಕದ ಬಳಿ ಬಿಟ್ಟು ಬರುತ್ತಾರೆ. ಇದು ಅವರಿಗೆ ಅಲ್ಲಾಹನ ಪರೀಕ್ಷೆ ಕೂಡ ಆಗಿದ್ದಿತು. ಅಲ್ಲಾಹನ ಇಚ್ಛೆಗೆ ಸಿಗವಾಗಿದ್ದರೆ ಖಂಡಿತವಾಗಿ ಅವನು ಕೈ ಬಿಡಲಾರನೆಂಬ ವಿಶ್ವಾಸ ಅವರಿಗಿದ್ದಿತು. ಇದೇ ವಿಶ್ವಾಸವು ಹಾಜರ ಬೀವಿಯವರಿಗೂ ಇದ್ದಿತು. ಆದ್ದರಿಂದಲೂ ಅವರು ಇಬ್ರಾಹಿಂ ಅಲೈಹಿಸ್ಸಲಾಮರೊಂದಿಗೆ ಸಹಕರಿಸಿದರು. ಆ ನಿರ್ಜನವಾದಂತಹ ಪ್ರದೇಶದಲ್ಲಿ ಅವರ ಬಲಿದ್ದಂತಹ ಅನ್ನ ಪಾನೀಯಗಳು ಮುಗಿದಾಗ ಯಾವುದಾದರೂ ನೀರಿನ ಕುರುಹು ಲಭ್ಯವಿರುವುದೋ ಸಿಗುವುದೆಂಬ ಉದ್ದೇಶದಿಂದ ಅಲ್ಲೇ ಇದ್ದಂತಹ ಸಫಾ ಮರುವಗಳ ಮಧ್ಯೆ ಹಲವಾರು ಬಾರಿ ಓಡಾಡುತ್ತಾರೆ. ಏನೂ ಸಿಗದಿದ್ದಾಗ ಕೊನೆಗೆ ತನ್ನ ಕಂದನ ಬಲಿ ಬಂದು ನೋಡುವಾಗ ಕಾಲಿನ ಬಲಿ ನೀರಿನ ಹೊರತೆ ಎಂದು ಕಾಣುತ್ತದೆ. ಆ ನೀರನ್ನು ಹಿಡಿದಿಡುವ ಸಲುವಾಗಿ ಒಂದು ಟ್ಯಾಂಕಿಯನ್ನು ನಿರ್ಮಿಸಿದಾಗ ಆ ಟ್ಯಾಂಕಿಯ ಮೇಲಿಂದ ನೀರು ಹಾದು ಅನುಭವಿಸ್ತದೆ. ಆವಾಗ ಝಮ್ ನಿಲ್ಲು ನೆಮ್ಮರು ಎಂಬ ಆ ಮಾತುಗಳನ್ನು ಉಚ್ಚರಿಸಿದಾಗ ನೀರು ಸ್ಟಾಪ್ ಆಗುತ್ತದೆ, ನಿಂತು ಬಿಡುತ್ತದೆ. ಅದನ್ನೇ ಝಮ್ ಎಂದು ಕರೆಯಲಾಗುತ್ತದೆ. ಆ ಝಮ್ ಇಂದು ಲೋಕದ ಮೂಲೆಗಳಿಗೆ ತಲುಪಿಸಲಾಗುತ್ತದೆ. ಲೋಕದ ಎಲ್ಲ ಜನರು ಕೂಡ ಒಂದೇ ದಿನ ಕುಡಿದರೂ ಬತ್ತಿ ಹೋಗುವಂತಹ ಆ ನೀರಿನ ಹೊರತೆಯಾದಂತಹ ಝಮ್ ಬಾವಿ ಇಂದು ಕೂಡ ಮಕ್ಕದ ಆ ಮತಾಫ್ನಲ್ಲಿ ಅಥವಾ ಪ್ರದೇಶದಲ್ಲಿ ತವಾಫ್ ನಡೆಸುವಂತಹ ಆ ಪ್ರದೇಶದಲ್ಲಿ ಲಭ್ಯವಿದೆ. ಅದ್ಭುತವಾಗಿ ಇಂದು ಕೂಡ ಅವಶೇಷಿಸಿತು. ಇಬ್ರಾಹಿಂ ಅಲೈಹಿಸ್ಸಲಾಮರ ಪರಿಸ್ಥಿತಿ ಅಲ್ಲಿಗೆ ಮುಕ್ತಾಯವಾಗುವುದಿಲ್ಲ. ಇಸ್ಮಾಯಿಲ್ ಅಲೈಹಿಸ್ಸಲಾಂ ಆ ಕಂದಮ ಬೆಳೆದು ಬರುವಾಗ ಇಬ್ರಾಹಿಂ ಅಲೈಹಿಸ್ಸಲಾಮಿಗೆ ಮತ್ತೊಂದು ಸ್ವಪ್ನ ದರ್ಶನ ಉಂಟಾಗುತ್ತದೆ.
ನೀವು ನಿನ್ನ ಮಗನನ್ನು ಬಲಿ ಅರ್ಪಿಸಬೇಕೆಂದಾಗಿತ್ತು ಆ ಸ್ವಪ್ನ. ಇಬ್ರಾಹಿಂ ಅಲೈಹಿಸ್ಸಲಾಮರು ಅದನ್ನು ಸ್ವಪ್ನವಾಗಿ ಕಾಣದೆ ಇದು ಅಲ್ಲಾಹನಿಂದ ದೊರೆತ ಆಜ್ಞೆಯಾಗಿದೆ ಎಂದು ಅರಿತುಕೊಂಡು ಅಲ್ಲಾಹನ ಇಚ್ಛೆಗೆ ಸೇರಬಾಗುವುದು, ಅವನ ಪರೀಕ್ಷೆಯಲ್ಲಿ ಪಾಸಾಗುವುದು ಅನಿವಾರ್ಯತೆ ಆಗಿದೆ. ಮಾತ್ರವಲ್ಲ, ಇಂದೊಮ್ಮೆ ಅಗ್ನಿಕೊಂಡದಿಂದ ಹೊರಬಂದಾಗ ನನಗೆ ಒಂದು ಮಗನಿದ್ದರೂ ಅದನ್ನು ಅಲ್ಲಾಹನಿಗಾಗಿ ನಾನು ಬರೆಯಿಡಲು ಸಿದ್ಧ ಎಂಬ ತನ್ನ ಮನದಿಂದ ಅಂದುಕೊಂಡಿದ್ದಂತಹ ಆ ಕಲ್ಪನೆಯನ್ನು ಅವರೇ ಒಮ್ಮೆ ಮಲಕು ಹಾಕಿದರು. ಇಬ್ರಾಹಿಂ ಅಲೈಹಿಸ್ಸಲಾಮರು ತನ್ನ ಅಭಿಪ್ರಾಯವನ್ನು ತನ್ನ ಮಗನಿಗೆ ತಿಳಿಸಿದಾಗ ಮಗನು ಇಬ್ರಾಹಿಂ ತನ್ನ ತಂದೆಯೊಂದಿಗೆ ಪೂರ್ಣವಾಗಿ ಸಹಕರಿಸಿದರು. ಮಗನನ್ನು ಬಲಿಯಿಡಲು ಮಿನದ ಬಲಿ ಎಲ್ಲ ಸಜ್ಜೀಕರಣಗೊಂಡಿತು. ಇನ್ನೇನು ಕ್ಷಮಾತದಲ್ಲಿ ಮಗನನ್ನು ಬಲಿಯಿಡಬೇಕೆಂದಿರುವಾಗ ಇಬ್ರಾಹಿಂ ಅಲೈಹಿಸ್ಸಲಾಮರಿಗೆ ಹಾಗೂ ಎಲ್ಲ ಪ್ರವಾದಿಗಳಿಗೆ ಚಿರಪರಿಚಿತರಾದಂತಹ ದೇವಚರಾದಂತಹ ಜಿಬ್ರೀಲ್ ಅಲೈಹಿಸ್ಸಲಾಮರು ಸ್ವರ್ಗಲೋಕದಿಂದ ಒಂದು ಆಡನ್ನು ತಂದುಕೊಟ್ಟು, ನೀವು ನಿಮ್ಮ ಮಗನನ್ನು ಬಲಿಯಿಡಬೇಕಾದ ಅವಶ್ಯಕತೆ ಇಲ್ಲ, ನೀವು ಪರೀಕ್ಷೆಯಲ್ಲಿ ವಿಜಯಿಯಾಗಿದ್ದೀರಾ, ನೀವು ಈ ಆಡನ್ನು ಬಲಿ ನೀಡಿರಿ ಎಂದು ಇಬ್ರಾಹಿಂ ಅಲೈಹಿಸ್ಸಲಾಮರಿಗೆ ತಂದುಕೊಟ್ಟು ಆ ಆಡನ್ನು ಬಲಿಯಿಡುವಂತೆ ಆಜ್ಞಾಪಿಸುತ್ತಾರೆ. ಅಲ್ಲಾಹನ ಇಚ್ಛೆಗೆ ಅನುಸರಿಸಿ ಜೀವಿಸುವವರಿಗೆ ಅವನು ಉದ್ದೇಶಿತ ಭಾಗದಲ್ಲಿ ಅವರಿಗೆ ಮುಕ್ತಿಯನ್ನು ನೀಡುತ್ತಾನೆ ಎಂಬುದಕ್ಕೆ ಒಂದು ಸ್ಪಷ್ಟ ಸಂದೇಶವೂ ಕೂಡ ನಮಗೆ ಈ ಚರಿತ್ರೆಯಲ್ಲಿ ದೊರೆಯುತ್ತದೆ. ಇಂದೊಮ್ಮೆ ಆದಮ್ ಅಲೈಹಿಸ್ಸಲಾಮರ ಪುತ್ರರಾಗಿದ್ದಂತಹ ಹಾಬೀಲ್ ಖಾಬೀಲ್ ತಮಗೆ ದೊರೆತಂತಹ ವಧುವಿನ ಬಗ್ಗೆ ಅಭಿಪ್ರಾಯ ವ್ಯತ್ಯಾಸವಾದಾಗ ಆದಮ್ ಅಲೈಹಿಸ್ಸಲಾಮರವರು ಅವರಿಗೆ ಕುರ್ಬಾನಿ ಇಡಲು ಆದೇಶಿಸುತ್ತಾರೆ. ಅದರಂತೆ ಹಾಬೀಲ್ ಅಂದು ಆಡನ್ನು ಕುರ್ಬಾನಿಯಾಗಿ ನೀಡಿದರು. ಆ ಆಡು ಆಕಾಶಕ್ಕೇರಿಸಲ್ಪಟ್ಟಿದ್ದಿತು. ಆ ಆಡನ್ನಾಗಿದೆ ಎಂದು ಜಿಬ್ರೀಲ್ ಅಲೈಹಿಸ್ಸಲಾಂ ಪ್ರವಾದಿ ಇಬ್ರಾಹಿಂ ಅಲೈಹಿಸ್ಸಲಾಮರ ಬಳಿ ಬಂದು ನೀಡಿದ್ದೆಂದು ಉಲಮಾಗಳು ಅವರ ಗ್ರಂಥಗಳಲ್ಲಿ ಲಿಖಿತಪಡಿಸಿದ್ದಾರೆ. ನಂತರ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರಿಗೆ ಅಲ್ಲಾಹನಿಂದ ಕಾಬಾ ಭವನದ ಪುನರ್ನಿರ್ಮಾಣಗೊಳಿಸುವ ಆಜ್ಞೆ ಉಂಟಾಗುತ್ತದೆ. ನೂಹ್ ಅಲೈಹಿಸ್ಸಲಾಮರ ಕಾಲದಲ್ಲಿ ಉಂಟಾದ ಆ ಪ್ರಳಯದಲ್ಲಿ ಮುಚ್ಚುವಂತಹ ಅತ್ಯಂತ ಪವಿತ್ರವಾದ ಸ್ಥಳವಾಗಿದ್ದಿತು ಆ ಕಾಬಾ. ಪ್ರವಾದಿ ಆದಮ್ ಅಲೈಹಿಸ್ಸಲಾಮರಿಗಿಂತ ಮುಂಚಿತವಾಗಿಯೇ ಮಲಕೂರಲ್ಲಿ ಬಂದು ಪ್ರದಕ್ಷಿಣೆ ನಡೆಸುತ್ತಿದ್ದರು. ಆ ಕಾಬಾ ಭವನವನ್ನು ಪುನರ್ನಿರ್ಮಿಸಲು ಇಬ್ರಾಹಿಂ ಅಲೈಹಿಸ್ಸಲಾಮರಿಗೆ ಆಜ್ಞೆ ದೊರೆತಾಗ ತನ್ನ ಮಗನೊಂದಿಗೆ ಸೇರಿ ಅದರ ಪುನರ್ನಿರ್ಮಾಣ ನಡೆಸುತ್ತಾರೆ. ಆ ಕಾಬವಾಗಿದೆ ಇಂದು ಮಕ್ಕದಲ್ಲಿ ಕಾಣುತ್ತಿರುವಂತಹ ಕಾಬಾ. ನಂತರ ಬಂದಂತಹ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಲದಲ್ಲಿಯೂ ಕೂಡ ಅದರ ಪುನರ್ನಿರ್ಮಾಣ ಉಂಟಾಗಿದೆ. ಪ್ರವಾದಿ ಇಬ್ರಾಹಿಂ ಹಾಜರವರ ಉದ್ದೇಶದಂತೆ ಅವರ ಕನಸಿನಂತೆ ಇಂದು ಮಕ್ಕಾ ಲೋಕದ ಅತ್ಯಂತ ಜನನಿಬಿಡ 24 ಗಂಟೆಗಳ ಕಾಲವು ಅತ್ಯಂತ ಜನನಿಬಿಡ ಪ್ರದೇಶವಾಗಿ ಮಾರ್ಪಟ್ಟಿದೆ. ಇಬ್ರಾಹಿಂ ಅಲೈಹಿಸ್ಸಲಾಂ ತನ್ನ ಮಗನನ್ನು ಬಲಿ ಅರ್ಪಿಸಲು ನಡೆಸಿದಂತಹ ಅದರ ಸ್ಮರಣೆಯಾಗಿ ನಡೆಯುತ್ತಿರುವುದಾಗಿದೆ. ಬಕ್ರೀದ್ನ ಪ್ರಧಾನ ಕರ್ಮಗಳೊಂದಾದ ಆಡು ಅಥವಾ ಇತರ ಮೃಗಗಳನ್ನು ಬಲಿ ನೀಡುವುದು, ಅದು ಸ್ವರ್ಗಕ್ಕೆ ಹೋಗುವ ಒಂದು ವಾಹನ ಎಂದು ಕೂಡ ಪ್ರತೀತಿ ಇದೆ. ಆದ್ದರಿಂದ ಅದನ್ನು ಅತ್ಯಂತ ಗೌರವಾದರಗಳಿಂದಲೂ ಅದಕ್ಕೆ ಯಾವುದೇ ಹಿಂಸೆ ಆಗದಂತಹ ನೋವಾಗದಂಥ ರೀತಿಯಲ್ಲಿ ನೋಡಿಕೊಳ್ಳಬೇಕಾದುದು ಆ ಕರ್ಮವನ್ನು ನಡೆಸುವವರ ಅತ್ಯಂತ ಬೇಡಿಕೆಯಾಗಿದೆ. ಅದನ್ನು ಇತರ ಮೃಗಗಳಂತೆ ಕಾಣಬಾರದು ಎಂಬುದಾಗಿದೆ ಇಸ್ಲಾಮಿನ ಶಾಸನ. ಹಿಜ್ರ ಕ್ಯಾಲೆಂಡರ್ನ ಕೊನೆಯ ತಿಂಗಳ ದುಲ್ ಹಜ್ಜಿನ ಈ 10 ದಿವಸಗಳು, ಮೊದಲ 10 ದಿವಸಗಳು ಅತ್ಯಂತ ಪಾವಿತ್ರವನ್ನು ಕಲ್ಪಿಸುವಂಥ ದಿವಸಗಳಾಗಿದೆ. ರಂಜಾನ್ನ ಕೊನೆಯದಾದ 10 ದಿವಸಗಳಿರುವಂತೆಯೂ ಪ್ರಾಧಾನ್ಯತೆ, ಮಹತ್ವವು ಈ 10 ದಿವಸಗಳಿಗಿದೆ. ಈ 10 ದಿವಸಗಳ ಬಗ್ಗೆ ಕುರ್ಆನ್ನಲ್ಲಿ ಉಲ್ಲೇಖನಗಳಿವೆ. 8ನೇ ದಿವಸ
ಮಕ್ಕದಲ್ಲಿ ಹಜ್ ಕರ್ಮವು ಆರಂಭವಾಗುತ್ತದೆ. 9ನೇ ದಿವಸ ಎಲ್ಲರೂ ಹಜ್ಜಾಜಿಗಳು ಅರಫದಲ್ಲಿ ಸಂಗಮಿಸುತ್ತಾರೆ. ಆ ದಿವಸ ಲೋಕದಾದ್ಯಂತ ಜನರು ಉಪವಾಸವನ್ನು ಆಚರಿಸಿ ಆರಾಧನೆಯಲ್ಲಿ ಮಗ್ನರಾಗುತ್ತಾರೆ. 10ನೇ ದಿವಸ ಈದುಲ್ ಅಲ್ಹಾ ಅಥವಾ ಬಕ್ರೀದ್ ಪೆರ್ನಾಳನ್ನು ಆಚರಿಸಲಾಗುತ್ತದೆ. 9ರ ಬೆಳಿಗ್ಗೆಯಿಂದ 11, 12, 13ರ ಸಂಜೆಯವರೆಗೆ ಎಲ್ಲ ನಮಾಜ್ಗಳ ನಂತರ ತಕ್ಬೀರ್ ಧ್ವನಿ ಮೊಳಗಿಸಲಾಗುತ್ತದೆ. 10ರ ರಾತ್ರಿ 9 ನಂತರದ 10ರ ರಾತ್ರಿಯಲ್ಲಿ ಆರಂಭವಾದ ತಕ್ಬೀರ್ ಪ್ರತಿ ನಿಮಿಷ ಸೆಕೆಂಡುಗಳಲ್ಲಿ ಮೊಳಗುತ್ತಾ ಬಕ್ರೀದ್ ನಮಾಜ್ನೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ಬಕ್ರೀದ್ ನಮಾಜ್ ನಂತರ ಯಾವುದೇ ಸಂದರ್ಭದಲ್ಲಿ 13ರ ಸಂಜೆಗೆ ಮುಂಚಿತವಾಗಿ ಯಾವುದೇ ಸಂದರ್ಭದಲ್ಲಿ ಬಲಿಕರ್ಮವನ್ನು ನಡೆಸಬಹುದಾಗಿದೆ. ಈ ಪೆರ್ನಾಳೆಂಬುದು ಅಲ್ಲಾಹನಿಗೆ ಸ್ತುತಿ ಕೀರ್ತನೆಗಳನ್ನು ಅರ್ಪಿಸುವ ಒಂದು ನೂತನ ವಿಧಾನೆಯೇ ಹೊರತು ಎಂಜಾಯ್ ಮಾಡಲಿಕ್ಕಿರುವ ಒಂದು ಅವಸರವಲ್ಲ, ಒಂದು ಸಂದರ್ಭವಲ್ಲ. ಈ ಬಾರಿಯ ಬಕ್ರೀದ್ ಅತ್ಯಂತ ನಿಷ್ಕಲಂಕರಾದ ಮನಸ್ಸಿನೊಂದಿಗೆ ಭಯಭಕ್ತಿಗಳೊಂದಿಗೆ ಲೋಕದ ಜನರಿಗಾಗಿ ಪ್ರಾರ್ಥಿಸುತ್ತಾ ಉತ್ತಮ ರೀತಿಯಲ್ಲಿ ಆಚರಿಸಲು ಅಲ್ಲಾಹ್ ನಮಗೆ ಅನುಗ್ರಹಿಸಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ.